ಮೊದಲನೇದಾಗಿ ನಮ್ಮ ಇಡೀ ತಂಡದ ಕಡೆಯಿಂದ, ಇಡೀ ಪೀಟರ್ ತಂಡದ ಕಡೆಯಿಂದ, ಇಡೀ ಮೀಡಿಯಾ ಬಳಗಕ್ಕೆ ತುಂಬ ದೊಡ್ಡ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪೀಟರ್ ಅಂತ ಬಂದಾಗ ಎಸ್, ನಮ್ಮ ಅಂಕಿತ್ ಅವರು ಹೇಳಿದ್ರು, ಆ್ಯಕ್ಚುಲಿ ಪೀಟರ್ ಅಂತ ಬಂದಾಗ ಡೇ ಒನ್ನಿಂದನೂ ಪೀಟರ್ ಸಿನಿಮಾ ಯಾವಾಗ ನಾವು ಟೈಟಲ್ ಲಾಂಚ್ ಮಾಡ್ತೀವಿ, ಟೈಟಲ್ ಲಾಂಚ್ ನಮಗೆ ಡಾಲಿ ಧನಂಜಯ ಅವರು ಮತ್ತು ವಿಜಯ್ ಸೇತುಪತಿ ಅವರು ಮಾಡಿಕೊಡ್ತಾರೆ. ಸೊ ಅವರು ನಮ್ಮ ಒಂದು ಪೋಸ್ಟರ್ ಡಿಸೈನ್ ಆಗಲಿ ಮತ್ತು ಸಿನಿಮಾದ ಒಂದು ಚಿಕ್ಕ ಕ್ಲಿಪ್ಸನ್ನಾಗಲಿ ನೋಡಿಬಿಟ್ಟು ಅವರು ತುಂಬ ಇಂಪ್ರೆಸ್ ಆಗಿ ರಿಲೀಸ್ ಮಾಡಿಕೊಡ್ತಾರೆ. ಸೊ ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಕಂಟೆಂಟ್ ಕ್ರಿಯೇಷನ್ಸ್ ಹೇಗಿತ್ತು ಅಂದರೆ, ಸೊ ಪ್ರತಿಯೊಂದೂ ಆಡಿಯನ್ಸ್ಗೆ ಕನೆಕ್ಟ್ ಆಗಬೇಕು, ಪ್ರತಿಯೊಂದೂ ಅದು ಮಾರ್ಕೆಟಿಂಗಿಗೆ ತುಂಬ ವರ್ಕ್ ಆಗಬೇಕು ಅನ್ನೋದು ನಮಗೆ ಮೊದಲಿದ್ದಂಥ ಒಂದು ಥಾಟ್ ಪ್ರೊಸೆಸ್. ಸೊ ಯಾಕೆಂದರೆ ಇವತ್ತಿನ ದಿನದಲ್ಲಿ ಸಿನಿಮಾ ಅಂತ ಬಂದಾಗ ಸಾಕಷ್ಟು ಚೇಂಜ್ ಕೇಳ್ತಾರೆ ಆಡಿಯನ್ಸ್. ಸೊ ಚೇಂಜ್ ಕೇಳ್ತಾರೆ ಅಂದಾಗ ಎಲ್ಲವನ್ನ ನಾವು ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ. ಬಟ್ ಒಂದು ಕತೆ ಅಂತ ಆಯ್ಕೆ ಮಾಡ್ಕೊಂಡಾಗ ಆ ಕಥೆನ ಹೇಗೆ ನಾವು ಪ್ರೆಸೆಂಟ್ ಮಾಡ್ಬೋದು, ಸೊ ಅದು ನಮ್ಮೊಳಗಡೆ ಇರುತ್ತೆ. ಆ ಪ್ರೆಸೆಂಟ್ ಮಾಡಬೇಕಾದ್ರೆ ಮಾರ್ಕೆಟಿಂಗ್ ಸ್ಟ್ರಾಟಜಿಗಳನ್ನು ಕೂಡ ಒಬ್ಬ ನಿರ್ದೇಶಕ ಯೋಚನೆ ಮಾಡಿದಾಗ ಅದರಲ್ಲಿ ಆ್ಯಕ್ಚುಲಿ ನಮಗೆ ನಮ್ಮ ಮುಂದೆ ಇವಾಗ ಒಬ್ಬ ನಿರ್ದೇಶಕರಿಗೆ ಅಥವಾ ಒಂದು ಸಿನಿಮಾ ತಂಡಕ್ಕೆ ಸಿನಿಮಾ ಮಾಡೋಕ್ಕೆ ಹೊರಟಾಗ ಸಾಕಷ್ಟು ಸವಾಲುಗಳು ಎದುರಾಗುತ್ತೆ. ಯಾಕೆ ಅಂದರೆ ನಾವು ಆಡಿಯನ್ಸ್ಗೆ ಹೇಗೆ ತಲುಪಬೇಕು, ಆಡಿಯನ್ಸ್ಗೆ ಈಗ ನಮ್ಮ ಸುತ್ತ ಇರೋಂಥ ಒಂದು ಸರ್ಕಲ್ಗೆ ನಾವು ಆರಾಮಾಗಿ ತಲುಪ್ಬೋದು, ಆಡಿಯನ್ಸ್ಗೆ ಹೇಗೆ ತಲುಪಬೇಕು ಅನ್ನೋದು ತುಂಬ ಒಂದು ಸವಾಲುಗಳು ಯಾವತ್ತೂ ಇದ್ದೇ ಇದೆ. ಅದನ್ನು ನಾವು ಝೀರೋಯಿಂದನೇ ಅದನ್ನು ನಾವು ಯೋಚನೆ ಮಾಡ್ಕೊಂಡು ಅದಕ್ಕೆ ಬೇಕಾಗಿರುವಂಥ ತಯಾರಿ ಮಾಡ್ಕೊಂಡು ಬಂದರೆ ಖಂಡಿತ ಅದು ಕಷ್ಟ ಇಲ್ಲ ಅಂತ ನಮಗನ್ಸುತ್ತೆ. ಆ್ಯಂಡ್ ಈ ಸಿನಿಮಾ ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಕಂಟೆಂಟಲ್ಲೂ ನಾವು ಒಂದು ಹೊಸತನವನ್ನು ಕೊಟ್ಟಿದ್ದೀವಿ. ಸೊ ಮ್ಯೂಸಿಕ್ ಅಂತ ಬಂದಾಗ 4 ಜಾನರಲ್ಲಿ ಮಾಡಿದ್ದೀವಿ. ಸೊ 4 ಜಾನರಲ್ಲಿ ಮಾಡಬೇಕು ಅಂದರೆ ಅದು ಮ್ಯೂಸಿಕ್ ಕೂತಾಗ ಆಗುವಂಥ ಬದಲಾವಣೆಗಳಲ್ಲ, ಅದನ್ನು ಸ್ಕ್ರಿಪ್ಟಲ್ಲೇ ನಾವು ಚೇಂಜ್ ಮಾಡ್ಕೊಂಡು ಬರಬೇಕಾಗುತ್ತೆ. ಆ ಥರದೊಂದೇನೋ ಆಲೋಚನೆಗಳು ಸ್ಕ್ರಿಪ್ಟಿಂದನೇ ಹುಟ್ಟಬೇಕಾಗತ್ತೆ. ಸೊ ಆ ಸ್ಕ್ರಿಪ್ಟಿಂದ ಹುಟ್ಟಬೇಕು ಅಂದರೆ ಅಲ್ಲಿ ನಾವು ಮಾರ್ಕೆಟಿಂಗ್ ಆಗಲಿ, ಪಬ್ಲಿಸಿಟಿ ಆಗಲಿ, ಇದೆಲ್ಲವನ್ನು ಯೋಚನೆ ಮಾಡಿಕೊಂಡು ಪ್ರತಿಯೊಂದು ಕೆಲಸವನ್ನು ಮಾಡ್ಕೊಂಡು ಬರಬೇಕಾಗತ್ತೆ. ಸೊ ಹಾಗಾಗಿ ಪೀಟರ್ ಸಿನಿಮಾದ ಪ್ರತಿಯೊಂದು ಕಂಟೆಂಟ್ಗಳು, ಹಾಡುಗಳು ಅಥವಾ ಟೀಸರ್ ಎಲ್ಲವೂ ಕೂಡ ಆಡಿಯನ್ಸ್ಗೆ ಹತ್ತಿರ ಆಗೋದಕ್ಕೆ ಅದು ಕಾರಣ. ಯಾಕೆಂದರೆ ಭಿನ್ನವಾಗಿ ಏನೋ ಒಂದು ಕೊಡ್ತಾ ಬರ್ತಾ ಇದ್ದೀವಿ. ಆ್ಯಂಡ್ ಟೀಸರ್ ಅಂತ ಬಂದಾಗ ಆ್ಯಂಡ್ ಆ ಸಾಂಗ್ಸ್ ಯಾವಾಗ ನಾವು ಪ್ರತಿ ಸಿನಿಮಾಗೆ ಒಂದು ಇನ್ವಿಟೇಷನ್ ಸಾಂಗ್ಗಳು ಅನ್ನೋದು ಅದು ಎಲ್ರಿಗೂ ಗೊತ್ತು, ಅದು ಎಷ್ಟೋ ವರ್ಷಗಳಿಂದ ನಡ್ಕೊಂಡು ಬಂದಿದೆ ಅದು. ಸೊ ನಾವು ಸಾಂಗ್ಗಳು ಕೊಡಬೇಕಾದ್ರೂ ಕೂಡ, ಹಾಡುಗಳು ಕೊಡಬೇಕಾದ್ರೂ ಕೂಡ ಅದರಲ್ಲೂ ಒಂದು ವಿಭಿನ್ನತೆ ಇರಬೇಕು, ಅದು ಕೂಡ ಜನಕ್ಕೆ ನಾಟಬೇಕು, ಆ ಮೆಲೋಡಿ ಇರಬೇಕು, ಆ ಸೌಂಡಿಂಗ್ ಇರಬೇಕು, ಎಲ್ಲವೂ ಇದ್ದಾಗ ಆಡಿಯನ್ಸ್ ಬೇಗ ಕ್ಯಾಪ್ಚರ್ ಮಾಡ್ತಾರೆ. ಈ ಎಲ್ಲ ವಿಷಯಗಳು ನಮ್ಮ ಮಾರ್ಕೆಟಿಂಗ್ ಸ್ಟ್ರಾಟಜಿಯ ಒಂದು ಅಂಶಗಳು. ಆ್ಯಂಡ್ ಯಾವಾಗ ನಾವು ಹಾಡುಗಳನ್ನು ಮಾಡ್ತೀವಿ, ಹಾಡುಗಳನ್ನು ರೆಡಿ ಮಾಡಿದಾಗ ಹಾಡುಗಳನ್ನು ಪಿಚ್ ಮಾಡ್ತೀವಿ. ಸೊ ಥಿಂಕ್ ಮ್ಯೂಸಿಕ್ ಅನ್ನೋ ದೊಡ್ಡ ಸಂಸ್ಥೆ ಹಾಡನ್ನು ಬೈ ಮಾಡುತ್ತೆ. ಸೊ ಯಾವಾಗ ಹಾಡುಗಳು ಬೈ ಆಗುತ್ತೆ ಅದು 4 ಲ್ಯಾಂಗ್ವೇಜಲ್ಲಿ ಬೈ ಆಗುತ್ತೆ. 4 ಲ್ಯಾಂಗ್ವೇಜಲ್ಲಿ ಬೈ ಆದಾಗ ಆಟೋಮ್ಯಾಟಿಕ್ಕಾಗಿ ಸಿನಿಮಾ 4 ಲ್ಯಾಂಗ್ವೇಜಿಗೆ ಕೆಲಸ ಮಾಡ್ತಾ ಹೋಗುತ್ತೆ. ಸೊ ಅಲ್ಲಿಂದ ನಮ್ಮ ಪ್ರಚಾರದ ರೀತಿ ಕೂಡ ಬದಲಾಗ್ತಾ ಹೋಗುತ್ತೆ. ಸೊ ಟೀಸರ್ ಬೇರೆ ಥರ ಆಗುತ್ತೆ, ಉಳಿದಿರೋ ಸಾಂಗ್ಸ್ಗಳು ಬೇರೆ ಥರ ಬರ್ತಾ ಹೋಗುತ್ತೆ. ಆ್ಯಂಡ್ ಇದು ಬರೀ ಕರ್ನಾಟಕ ಅಲ್ಲದೆ ಕೇರಳ, ತಮಿಳುನಾಡು ಮತ್ತು ಹೈದರಾಬಾದಲ್ಲೂ ಕೂಡ ನಮ್ಮದು ಪಬ್ಲಿಸಿಟಿ ಆ್ಯಂಡ್ ಮಾರ್ಕೆಟಿಂಗ್ ಕೂಡ ಅಲ್ಲೂ ನಡೀತಾ ಇದೆ ಈ ಸಿನಿಮಾ ಬಗ್ಗೆ. ಸೊ ಅಲ್ಲೂ ಕೂಡ ಈ ಸಿನಿಮಾ ಏಪ್ರಿಲ್ 10ಕ್ಕೆ ಇಲ್ಲಿ ರಿಲೀಸ್ ಆಗ್ತಿದೆ. ಅದಾಗಿ 2 ವಾರದ ನಂತರ ಆಯಾಯ ಸ್ಟೇಟ್ಗಳಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ಆ್ಯಸ್ ಪರ್ ನಮ್ಮ ಸುಪ್ರೀತ್ ಸರ್ ಕೂಡ ಅದನ್ನೇ ನಮಗೆ ಗೈಡ್ ಮಾಡಿದ್ರು. ಯಾಕೆಂದರೆ ಕನ್ನಡಕ್ಕೆ ಈಗ ಒಳ್ಳೆ ಆಂಟಿಸಿಪೇಟ್ ಕ್ರಿಯೇಟ್ ಆಗಿದೆ. ಇಲ್ಲಿಂದ ಒಂದು ವೈಬ್ ಕ್ರಿಯೇಟ್ ಆಗಿ ಅಲ್ಲಿ ಹೋದಾಗ ನಮ್ಗೆ ಇನ್ನೂ ಈಸಿ ಆಗುತ್ತೆ ನಮ್ಮ ಸಿನಿಮಾಗೆ, ಅಲ್ಲೂ ಕೂಡ ಒಂದು ಓಪನಿಂಗ್ ಚೆನ್ನಾಗಿ ಸಿಗುತ್ತೆ ಅನ್ನೋ ಥರ ಗೈಡ್ ಮಾಡಿದ್ದಾರೆ. ಸೊ ಹಾಗಾಗಿ ನಾವು ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಈ ಸಿನಿಮಾದ ಪ್ರತಿಯೊಂದು ವಿಭಾಗಗಳಲ್ಲೂ ಕೆಲಸ ಮಾಡಿರುವಂಥ ಪ್ರತಿಯೊಂದು ಟೆಕ್ನಿಷಿಯನ್ಸ್ಗಳಿಗಾಗಲಿ ಅಥವಾ ನಟರುಗಳಿಗೆ ಆ್ಯಂಡ್ ಪೋಸ್ಟ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟು ಎಲ್ಲರಿಗೂ ನಮ್ಮ ತಂಡದ ಪರವಾಗಿ ಒಬ್ಬ ನಿರ್ದೇಶಕನಾಗಿ ನಾನಿವತ್ತು ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಇದು ಸುಮಾರು 1.5 ವರ್ಷದ ಜರ್ನಿ ಇದು ಪೀಟರ್. ಸೊ ಈ 1.5 ವರ್ಷದ ಜರ್ನಿನಲ್ಲಿ ಸಾಕಷ್ಟು ಜನ ಇದಕ್ಕೆ ಎಫರ್ಟ್ ಹಾಕಿದ್ದಾರೆ. ಈಗ ನಾವಿಲ್ಲಿ ಕೂತಿರೋದು ಅವರನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಬಟ್ ನಮ್ಮ ಹಿಂದೆ ಅಷ್ಟೂ ಜನ ಎಫರ್ಟ್ ಹಾಕಿರೋದಕ್ಕೆ ನಾವಿಲ್ಲಿ ಆರಾಮಾಗಿ ಇಷ್ಟೊಂದು ಕಂಟೆಂಟ್ನ ನಿಮಗೆ ಸಕ್ಸಸ್ಫುಲ್ ಆಗಿ ತೋರಿಸೋದಕ್ಕಾಯಿತು.
ಮತ್ತು ಆರಾಮಾಗಿ ನಾವಿಲ್ಲಿ ಕೂತ್ಕೊಂಡು ಮಾತಾಡೋಕ್ಕಾಗ್ತಾ ಇದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅವರೆಲ್ಲರಿಗೂ. ಮತ್ತು ಈ ಸಿನಿಮಾ ಏಪ್ರಿಲ್ 10ಕ್ಕೆ ರಿಲೀಸ್ ಆಗ್ತಿದೆ. ಪೀಟರ್, ನಾವು ಇಡೀ ತಂಡ ನಾವು ಖಂಡಿತವಾಗ್ಲೂ ಒಂದು ಪ್ರಾಮಿಸ್ ಮಾಡ್ತೀವಿ, ಇದು ನಿಮಗೆ ಒಂದು ಒಳ್ಳೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ನ ಕೊಡುತ್ತೆ. ಹೇಗೆ ಅಂದರೆ, ಒಂದು ಸಿನಿಮಾ ಯಾವತ್ತೂ ಅಷ್ಟೇ ಒಬ್ಬ ನೋಡುಗನ್ನ ತನ್ನೊಳಗಡೆ ಎಳ್ಕೋಬೇಕು ಅನ್ನೋದು ಒಬ್ಬ ನಿರ್ದೇಶಕನಾಗಿ ನಾನು ಪ್ರತಿ ಸರಿ ಯೋಚನೆ ಮಾಡುವಂಥದ್ದು. ಕತೆ ಬರೀಬೇಕಾರೆ, ಅಥವಾ ಚಿತ್ರಕಥೆ ಬರೀಬೇಕಾರೆ, ಅಥವಾ ಅದಕ್ಕೆ ಬೇಕಾಗಿರುವಂಥ ಎಲಿಮೆಂಟ್ಸ್ಗಳನ್ನು ಆ್ಯಡ್ ಮಾಡಬೇಕಾದ್ರೆ ನಾನು ಯಾವಾಗಲೂ ಯೋಚನೆ ಮಾಡುವಂಥದ್ದು, ಒಬ್ಬ ಥಿಯೇಟ್ರಿಗೆ ಬಂದು ಕೂತಾಗ ಆ 2.25 ಗಂಟೆ ಅವನನ್ನು ಆ ವರ್ಲ್ಡ್ಗೆ ಕರ್ಕೊಂಡು ಹೋಗಬೇಕು. ಸೊ ಅದಕ್ಕೆ ನಾವು ಹ್ಯಾಶ್ಟ್ಯಾಗ್ ಇದಕ್ಕೆ ವರ್ಲ್ಡ್ ಆಫ್ ಪೀಟರ್ ಅಂತ ಇಟ್ಟಿರೋದು. ಸೊ ಅದು 100%. ನೀವು ಪೀಟರ್ನ ವರ್ಲ್ಡ್ಗೆ 2.25 ಗಂಟೆ ನೀವು, ಅಂದರೆ ನಿಮಗೆ ಏನು, ನಮ್ಮ ಸಿನಿಮಾ ಶೂಟ್ ಆಗಿರೋದು ಮಡಿಕೇರಿ, ಭಾಗಮಂಡಲ ಊರ್ಗ್ ಸುತ್ತಮುತ್ತ. ನಾರ್ಮಲಾಗಿ ಮಡಿಕೇರಿ ಅಥವಾ ಭಾಗಮಂಡಲ ಅಂತಂದರೆ ಎಲ್ರಿಗೂ ನೆನಪಾಗೋದು ಒಂದು ಹಚ್ಚ ಹಸಿರಿನ ಜಾಗ, ತುಂತುರು ಮಳೆ, ಈ ಥರದ್ದೆಲ್ಲ ನೆನಪಾಗುತ್ತೆ. ಆದರೆ ಅದೇ ಜಾಗದಲ್ಲಿ ಒಂದು ನಡೆಯುವಂಥ ಒಂದು ರೋಚಕವಾದ ಕತೆ, ಆ ಒಂದು ಹಚ್ಚ ಹಸಿರಿನ ನಡುವೆ ನಡೆಯುವಂಥ ಒಂದು ರೋಚಕವಾದ ಕಥೆನೇ ಪೀಟರ್. ಸೊ ಈ ಸಿನಿಮಾ ಹೊಸ ಅನುಭವವನ್ನು ಬರೀ ವಿಜುವಲಲ್ಲಿ ಅಷ್ಟೇ ಅಲ್ಲದೆ ಸೌಂಡ್ ಡಿಸೈನಲ್ಲೂ ಕೊಡುತ್ತೆ. ಈ ಸಿನಿಮಾಗೆ ಸೌಂಡ್ ಡಿಸೈನ್ ಮಾಡಿರೋದು ನಮ್ಮ ಒಬ್ಬ ನಿರ್ಮಾಪಕರು ರವಿ ಹಿರೇಮಠ್ ಅಂತ. ಇವರೇ ಸಾಕಷ್ಟು ಸಿನಿಮಾಗಳಿಗೆ, ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಸಿನಿಮಾಗಳಿಗೆ ಸೌಂಡ್ ಡಿಸೈನರ್ ಕೂಡ ಇವರು. ಸೊ ಅವರೇ ಈ ಸಿನಿಮಾದ ನಿರ್ಮಾಪಕರು ಕೂಡ. ಸೊ ಅವ್ರ ನಿರ್ಮಾಪಕರಾದರೆ ನೀವು ಅರ್ಥ ಮಾಡ್ಕೊಳ್ಳಿ ನಮ್ಮ ಸೌಂಡ್ ಡಿಸೈನ್ ಆಗಲಿ ಅಥವಾ ಸೌಂಡ್ ಕ್ವಾಲಿಟಿ ಆಗಿ ಹೇಗಿರುತ್ತೆ ಅಂತ. ಆ್ಯಂಡ್ ನಮ್ಮ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ನಡೀತಾ ಇರೋದು ತುಂಬ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ನಡೀತಾ ಇದೆ. ಸೊ ನೀವು ನಮ್ಮ ಟೀಸರು ಅಥವಾ ಸಾಂಗ್ಸ್ಗಳನ್ನು ನೋಡಿದ್ರೆ ನಿಮಗೆ ನೀಟಾಗಿ ಗೊತ್ತಾಗುತ್ತೆ. ಆ್ಯಂಡ್ ಮೋಸ್ಟ್ ಸೆಲ್ಲಿಂಗ್ ಪಾಯಿಂಟ್ ಏನು ಅಂತಂದರೆ, ನಮ್ಮ ಸಿನಿಮಾದ ದ ವೇ ಆಫ್ ಪ್ರೆಸೆಂಟೇಷನ್, ಹೌ ವಿ ಪ್ರೆಸೆಂಟೆಡ್ ದ ಸಿನಿಮಾ ಅಂತ ಬಂದಾಗ, ಆಡಿಯನ್ಸ್ಗೆ ಥಿಯೇಟ್ರಲ್ಲಿ ಬಂದು ಕೂತು ಯಾವುದೇ ಬೇಜಾರಿಲ್ಲದೆ ಎದ್ದು ಹೋಗುವಂಥ ಒಂದು ಸಿನಿಮಾ. ಸೊ ಈ ವಿಷಯದಲ್ಲಿ ನಾವು 100% ಇಡೀ ತಂಡ ಪ್ರಾಮಿಸ್ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಯಾವ ಆಡಿಯನ್ಸು ಕೂಡ ಬೋರ್ ಆಡಿಯೋದಾಗಲಿ ಅಥವಾ ಬೇಜಾರಾಗೋದಾಗಲಿ ಯಾವುದೇ ಆಗದೆ ಒಂದು ಒಳ್ಳೆ ಕತೆ ಇಟ್ಕೊಂಡು ಮಾಡಿರೋವಂಥ ಸಿನಿಮಾ ಪೀಟರ್. ಥ್ಯಾಂಕ್ ಯು ಸೋ ಮಚ್.